ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಸಮಸ್ಯೆ ರೈತರಿಗೆ ಆಗ್ತಿರುವಂಥದ್ದು ಸಕಾಲಕ್ಕೆ ಅವ್ರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ಸಮಸ್ಯೆ ದಿಢೀರ್ನೇ ಬಂದಿದ್ದಲ್ಲ. ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೆಸ್ತಾ ಇದ್ದಾರೆ. ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ 1.5% ಅಂದರೆ 1 ಲಕ್ಷ ಎಕರೆ ಇದ್ದರೆ 1.5 ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ. ಬಿತ್ತನೆ ಆಗಿರುವಂಥದ್ದು ಕೃಷಿ ಇಲಾಖೆ ಗೊತ್ತಿದೆ. ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಳ್ತದೆ. ಮತ್ತು ಸಮಯಕ್ಕೆ ಸರಿಯಾಗಿ ಮುಂಗಾರಾಗಿದ್ದರಿಂದ ಅದು ನಾವು ಸಾಮಾನ್ಯವಾಗಿ ಈ ಯೂರಿಯಾ ಬೇಡಿಕೆ ಜುಲೈದಿಂದ ಪ್ರಾರಂಭ ಆಗಿ ಆಗಸ್ಟ್ ಎಂಡ್ವರೆಗೂ ಇರ್ತಿತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಿದ್ದರಿಂದ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಆಗಿದೆ. 2ನೇ ವಾರ 3ನೇ ವಾರದಿಂದನೇ ಇದ್ರ ಬೇಡಿಕೆ ಪ್ರಾರಂಭ ಆಗಿದೆ. ಅಂದರೆ 1 ತಿಂಗಳು ಮುಂಚೆನೇ ಯೂರಿಯಾದ ಅವಶ್ಯಕತೆ ಇದೆ. ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯಾವನ್ನು ಕೊಡ್ತಾರೆ. ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು, ಅದು ವಾಶೌಟ್ ಆಗೋದು, ಮತ್ತೆ ಮಳೆ ಬರೋದು, ಮತ್ತೆ ಯೂರಿಯಾ ಕೊಡೋದು, ಮತ್ತೆ ವಾಶೌಟ್ ಆಗೋದು, ಈ ಥರ ಆಗಿ ಈಗ 3ನೇ ಬಾರಿ ಯೂರಿಯಾ ಕೊಡುವಂಥ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ. ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನು ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂಥ ಹೆಚ್ಚಿನ ಹೊರೆ, ಆರ್ಥಿಕ ಸಂಕಷ್ಟ ರೈತರಿಗೆ ಬಂದು ಒದಗಿದೆ. ಬಿತ್ತಿಬಿಟ್ಟಿದ್ದಾರೆ, ಈಗ ಏನು ಮಾಡೋಕ್ಕಾಗಲ್ಲ. ಎರಡನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ. ಈ ಗೋವಿನ ಜೋಳ ಬಿತ್ತನೆಯಾಗಿ ಎಲ್ಲ ಯೂರಿಯಾ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ. ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಭಾಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಂಪಡಿಸುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾಯಿದ್ದಾರೆ. ನಾನು ಹೇಳಿದ ತಾತ್ಪರ್ಯ ಇಷ್ಟೇ, ಆರ್ಥಿಕ ಹೊರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ. ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನು ಬಿಟ್ಟು ಆರ್ಥಿಕ ಹೊರೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ, ಡೀಲರ್, ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ರಾತ್ರಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಭಾಳ ಕ್ಷೋಭೆ ಉಂಟಾಗಿದೆ. ರೈತರು ಅತ್ಯಂತ ಸಂಕಷ್ಟದ ಜೊತೆಗೆ ಭಾಳ ಉಗ್ರವಾಗಿ ಇದನ್ನು ಪ್ರತಿಭಟಿಸಿದ್ದಾರೆ. ಈ ಸಮಸ್ಯೆ ಒಂದು ಜಿಲ್ಲೆಯಲ್ಲಿಲ್ಲ, ಈಗ ಕನಿಷ್ಠ 8 ಜಿಲ್ಲೆಯಲ್ಲಿ ತೀವ್ರವಾಗಿದೆ. ಇನ್ನೊಂದು 3-4 ಜಿಲ್ಲೆಯಲ್ಲಿ ಸಾಮಾನ್ಯವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂಥ ಬದಲಾವಣೆ, ವಾತಾವರಣ ಇವೆಲ್ಲವನ್ನು ನೋಡಿ, ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು, ಬಫರ್ ಸ್ಟಾಕ್ ಇಟ್ಕೋಬೇಕು. ಮತ್ತು ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನು ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನು ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೇನು ಒದಗಿಸಬೇಕು ಅದು ಒದಗಿಸಿದ ಮೇಲೆ ಅದನ್ನು ಹಂಚುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅಂತಂದರೆ ಇವರು ಗೊಬ್ಬರವನ್ನು ಕೊಟ್ಟು, ರೈಲ್ವೆ ವ್ಯಾಗನನ್ನು ಕೊಟ್ಟು, ಆ ಯಾರ್ಡ್ವರೆಗೂ ಹತ್ತಿರದ ನಮ್ಮ ಯಾರ್ಡ್ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ. ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಷನ್ನಲ್ಲಿ ಅವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನನ್ನು ಮಾಡೋದು
ಫ್ಯೂಚರ್ ಪ್ಲ್ಯಾನಿಂಗನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡೋದ್ರಲ್ಲಿ ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೇವೆ, ವಿತರಣೆ ಮಾಡುವಂಥದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ತಾವು ಕೇಳಿದರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿ ವಿಯಲ್ಲೆಲ್ಲ ನೀವೇ ತೋರಿಸ್ತೀರ, ಸಾಲಾಗಿ ನಿಂತಿರುವಂಥವ್ರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದರೆ ಅವರ ವ್ಯವಸ್ಥೆಗಳನ್ನು ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟಲ್ಲಿ ತೊಗೊಂಡು ಮಾಡಿದ್ದಾರೆ. ಒಂದು ಕಡೆ ಹೋರ್ಡಿಂಗ್ ಆಗಿದೆ, ದಾಸ್ತಾನುಗಳನ್ನು ಅನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ. ಅದರ ಮುಖಾಂತರ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದ್ದಾರೆ. ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತೊಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರಬೇಕು, ಹೆಂಗಿರಬೇಕು ಅನ್ನುವಂಥ ಒಂದು ಪ್ಲ್ಯಾನಿಂಗ್ ಕೂಡ ಇಲ್ಲ. ಲಾಜಿಸ್ಟಿಕ್ ಸರಿಯಾಗಿಲ್ಲ. ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನು ಈ ರಾಜ್ಯ ತಂದೊದಗಿದೆ. ಇದು ನಂಬರ್ 1.